ಎಲ್ರಿಗೂ ನಮಸ್ಕಾರ. ನಾವೀಗ ಕೆ ಹೊಸಕೋಟೆಯ ಕೋಟೆಯ ಇತಿಹಾಸ ಭಾಗ 2 ಅಂತ ಹೇಳಿ ಚಿತ್ರೀಕರಣವನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಕೆಲವು ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅವರು ಕೂಡ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇನ್ನೂ ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಕೆಲಸ ಆದರೆ ಇದು ಒಂದು ಉತ್ತಮವಾದ ಪ್ರವಾಸಿ ತಾಣ ಆಗೋದರಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ಇನ್ನೊಮ್ಮೆ ತಮಗೆ ಹೇಳ್ತಾ ಇದ್ದೀನಿ. ಈಗ ತಮಗೆ 2ನೇ ಭಾಗದ ಚಿತ್ರೀಕರಣವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಮುಂಚೆ ಮೊದಲನೇ ಭಾಗ ಕೋಟೆಯ ಇತಿಹಾಸ ಮೊದಲನೇ ಭಾಗ ತೋರಿಸಿದ್ವಿ ನಿಮಗೆಲ್ಲ. ಅದರಲ್ಲಿ ನೋಡಿದ್ರೆ ಪೂರ್ತಿ ಕಾಡೆಲ್ಲ ತುಂಬ ಬೆಳೆದು ಇಲ್ಲಿ ಓಡಾಡಲಿಕ್ಕೆ ಅಸಾಧ್ಯವಾದಷ್ಟು ಕಾಡು ಬೆಳ್ಕೊಂಡಿತ್ತು. ಅದನ್ನು ಈಗ ಕೆಲವು ಜನನಾಯಕರುಗಳು ಹಾಗೂ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಅಲ್ಪ ಸ್ವಲ್ಪ ಒಂದು ಅಭಿವೃದ್ಧಿ ಹಂತದಲ್ಲಿ ತರ್ತಾ ಇದ್ದಾರೆ. ಮುಂಚೆ ನೋಡಿದ ನೀವು ಚಿತ್ರೀಕರಣಕ್ಕೂ ಈಗ ನೋಡ್ತಾ ಇರೋ ಚಿತ್ರೀಕರಣಕ್ಕೂ ಬಹಳವಾದ ವ್ಯತ್ಯಾಸವನ್ನು ಕಾಣ್ತೀರಾ. ಇದೇ ರೀತಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಮ್ಮ ಆಶಯ. ಸರ್ ತಮ್ಮ ಹೆಸರು? ಕೇಶವಮೂರ್ತಿ ಅಂತ ಹೇಳಿ, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಆಲೂರು ತಾಲೂಕು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ.
ಇವತ್ತು ಈ ದಿನ ಇಲ್ಲಿ ಇಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದೀರಲ್ಲ, ಇದ್ರ ಕಾರಣ ಏನು ಅಂತ ಕೇಳ್ಬೋದು ಸರ್ ತಮಗೆ? ನಮ್ಮಲ್ಲಿ ಮನ್ರೇಗಾ ಯೋಜನೆ ಇಡೀ ಪ್ರತಿ ವರ್ಷವೂ ಕೂಡ ಮನ್ರೇಗಾ ದಿವಸ್ ಅಂತ ಹೇಳಿ ಆಚರಣೆ ಮಾಡಬೇಕು. ಎಲ್ಲ ಕೂಲಿ ಕಾರ್ಮಿಕರಿರ್ಬೋದು ಅಥವಾ ನಮ್ಮ ಕಾಯಕ ಬಂಧುಗಳಿರ್ಬೋದು, ಎಲ್ಲರೂ ಕೂಡ ಒಂದು ಜಾಗದಲ್ಲಿ ಸೇರಿ ಈ ಯೋಜನೆಯ ಕುರಿತು ಮಾಹಿತಿಗಳನ್ನ ಕೊಡಬೇಕು ಸಾರ್ವಜನಿಕರಿಗೆ. ಹಾಗೂ ಒಂದು ಶ್ರಮದಾನದ ಮೂಲಕ ಒಂದು ನಾವು ಏನು ಒಂದು ಅಸೆಟ್ಟನ್ನು ಕ್ರಿಯೇಟ್ ಮಾಡ್ತೀವಿ ಒಂದು ಗ್ರಾಮ ಪಂಚಾಯತಿ ಒಳಗಡೆ, ಅದನ್ನು ನಮ್ಮ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ತೋರಿಸಿ ಆ ಮೂಲಕ ಅವ್ರಿಗೆ ಅವರ ಮನಸ್ಥಿತಿಯನ್ನು ಇಂಪ್ರೂವ್ ಮಾಡಿ ಅವ್ರಿಗೆ ಸ್ಥೈರ್ಯವನ್ನು ತುಂಬಿ ಒಳ್ಳೆಯ ಕೆಲಸಗಳು, ಉತ್ತಮವಾದ ಕೆಲಸಗಳಾಗಬೇಕು. ಹಾಗೂ ಒಂದು ಆಸ್ತಿ ಸೃಜನೆ ಆಗಬೇಕು. ಮಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಲ್ಯಾಣಿ ಅಭಿವೃದ್ಧಿ ಇರ್ಬೋದು, ಈ ಒಂದು ಕಾರ್ಯಕ್ರಮ ಭಾಳ ಉತ್ತಮವಾಗಿ ನಡೀತಾ ಇದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿಗಳು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್ ತಮಗೆ. ಸರ್ ತಮ್ಮ ಹೆಸರು? ಪರಮೇಶ್. ನಿಂತ್ಕೊಳ್ಳಿ. ಹೇಗೆ ನಿಂತ್ಕೊಂಡಿರಿ? ಬನ್ನಿ ಸರ್. ನನ್ನ ಹೆಸರು ಪರಮೇಶ್ ಅಂತ. ನಾನು ಮಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ಆಲೂರು ತಾಲೂಕು ಪಂಚಾಯತಿ ವತಿಯಿಂದ ನಮ್ಮ ಮಲ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ನಾವು ನರೇಗಾ ಯೋಜನೆ ಅಡಿಯಲ್ಲಿ ಒಂದು ಏನು ಕೆಲಸನ ಅನುಷ್ಠಾನ ಮಾಡಿದ್ದೀವಿ. ಈ ಕೆಲಸನ ನಮ್ಮ ತಾಲೂಕು ಪಂಚಾಯತಿಯಿಂದ ಗುರುತಿಸಿ ಇದು ಒಂದು ಉತ್ತಮವಾದ ಕೆಲಸ ಆಗಿದೆ. ಇದನ್ನು ನಾವು ನಮ್ಮ ತಾಲೂಕಿನ ಉಳಿದ ಎಲ್ಲ ಪಂಚಾಯತಿಗಳನ್ನು ಇಲ್ಲಿ ಒಂದಿನ ಸೇರಿಸಿ ಈ ಕೆಲಸನ ಅವರಿಗೆ ತೋರಿಸಿ ಎಲ್ಲರಿಗೂ ಒಂದು ಸ್ಫೂರ್ತಿ ಬರೋ ಥರ ಮಾಡಬೇಕು ಅಂತ ಹೇಳಿ ನಮ್ಮ ಎ ಡಿ ಸಾಹೇಬರು ಇವತ್ತು ಈ ಜಾಗನ ಗುರ್ತು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ನಮ್ಮ ಎ ಡಿ ಸರ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ದಿನ ಇಲ್ಲಿ ನಾವೆಲ್ಲ ಸೇರಿರೋ ಉದ್ದೇಶ ಅಂದರೆ ನಮ್ಮ ಇಡೀ ಆಲೂರು ತಾಲೂಕಿನ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡೋ ಟೀಮ್ ಏನಿದೆ ಅವರೆಲ್ಲ ಒಂದಿನ ಒಂದು ಕಡೆ ಸೇರಿ ಎಲ್ಲ ಒಂದು ಶ್ರಮದಾನ ಮಾಡಿ ಈ ಕೆಲಸನ ಇನ್ನೂ ಸ್ವಲ್ಪ ಉತ್ತಮವಾಗಿ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತಿಲ್ಲಿ ಸೇರಿದ್ದೀವಿ. ಮತ್ತು ಇವರೆಲ್ಲ ಈ ಶ್ರಮದಾನ ಮಾಡೋ ಮೂಲಕ ಇಲ್ಲಿ ಈ ಕೋಟೆ ಗೋಡೆಗೆ ಒಂದು ಬಣ್ಣ ಬಳಿಯೋದ್ರ ಮೂಲಕ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಾವು ಈಗ ಮಾಡಿರೋ ಅಂಥ ಕೆಲಸನ ನೀವು ತಮ್ಮ ಸುದ್ದಿವಾಹಿನಿಯ ಮೂಲಕ ಎಲ್ಲ ಜನಗಳಿಗೂ ಕೂಡ ತೋರ್ಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೂ ಕೂಡ ನಾನು ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ನಾಗರಿಕ ಜಾಗೃತಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇದು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಇದೇ ರೀತಿಯಲ್ಲಿ ನೀವೇ ಎಲ್ಲೇ ಹೋಗಲಿ ಈ ರೀತಿ ಕೆಲಸಗಳನ್ನ ಮಾಡಿ ಆ ದೇವರು ನಿಮ್ಮನ್ನು ಎಲ್ಲೇ ಹೋದರೂ ಕಾಪಾಡ್ತಾನೆ ಅಂತ ಹೇಳಿ ನನ್ನ ಭಾವನೆ. ಇಲ್ಲಿ ಗ್ರಾಮಸ್ಥರು ಶ್ರೀಯುತ ವೆಂಕಟೇಶ್ ಅವರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಇದು ಸುಮಾರು ಭಾರಿ ವರ್ಷಗಳಿಂದ ಹಾಳು ಬಿದ್ದಿತ್ತು. ಅದನ್ನು ಈಗ ಖಂಡೀಕರಣಂಗೆ ಮಾಡಿದ್ದಾರೆ. ಅವರಿಗೆ ನಮ್ಮ ಸರ್ಕಾರ, ನಮ್ಮ ಊರಿನ ಪರವಾಗಿ ಇವರಿಗೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀವಿ. ಧನ್ಯವಾದಗಳು ವೆಂಕಟೇಶ್ ಅವರೇ. ಸರ್, ತಮ್ಮ ಕೆಲಸಗಳು ಯಾವುದೇ ಅಧಿಕಾರಿಗಳಿರ್ಬೋದು ಅಥವಾ ಯಾವುದೇ ಗ್ರಾಮಸ್ಥರು ಕೂಡ ಇರ್ಬೋದು, ಈ ರೀತಿ ಕೆಲಸಗಳನ್ನ ಮಾಡುವಾಗ ದಯವಿಟ್ಟು ತಮ್ಮ ಮನಸ್ಸೋ ಇಚ್ಛೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಸರ್, ತಮ್ಮ ಹೆಸರು? ಹರ್ಷಿತ್ ಗೌಡ ಅಂತ. ಹರ್ಷಿತ್ ಗೌಡ, ತಾಂತ್ರಿಕ ಸಹಾಯಕ ಇಂಜಿನಿಯರ್, ತಾಲೂಕ್ ಪಂಚಾಯತಿ ಆಲೂರು. ವೆರಿ ಗುಡ್ ಸರ್. ತಾವೇ ನಿಂತು ಈ ಕೆಲಸ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಿದೆ ಸರ್ ತಮಗೆ?
ಖುಷಿ ಅನಿಸ್ತದೆ ಸರ್. ನಮ್ಮ ಕೆಲಸ ನಾವೇ ಮಾಡ್ದಂಗೆ ಅನಿಸ್ತಾ ಇದೆ, ನಮ್ಮ ಮನೆ ಕೆಲಸ ಮಾಡ್ದಂಗೆ ಫೀಲ್ ಆಗ್ತದೆ. ಅತ್ಯುತ್ತಮವಾದ ಉತ್ತರ ಸರ್ ನಿಮ್ಮದು. ಅದೇ ರೀತಿಯಲ್ಲಿ ಈ ಕೋಟೆ ನೋಡಿದಾಗ ನಿಮಗೆ ಯಾವ ರೀತಿ ಒಂದು ಹುಮ್ಮಸ್ಸು ಅನ್ನಿಸ್ತಿದೆಯೋ ಅಥವಾ ಇಲ್ಲ, ಏನೋ ಹಳೆ ಕೋಟೆ ನೋಡಿದಾಗ ಸ್ವಲ್ಪ ಹಳೆ ಮೆಮೊರೀಸ್ ಎಲ್ಲ ನೆನಪು ಬರ್ತಾ ಇದೆ. ಅಂದರೆ ಏನೋ ಒಂದು ತುಂಬ ಹಳೆದನ್ನೆಲ್ಲ ನವೀಕರಣ ಮಾಡಿದ್ದೀರಾ, ಖುಷಿ ಆಗ್ತಾ ಇದೆ. ನಾವು ಏನೋ ಹಳ್ಳಿಲಿ ಸೇವೆ ಮಾಡ್ತಾ ಇದ್ದೀವಿ, ಮಾಡಿರೋದೆಲ್ಲ ಕೆಲಸಗಾರರು ಇಲ್ಲೇ ಮಾತಾಡಿದ್ರೆ ಸುಮ್ಮನೆ ನಿಂತಿದ್ದಾರೆ. ಹಾಂ, ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಧನ್ಯವಾದಗಳು ಸರ್. ತಮ್ಮ ಹೆಸರು ಏನಂದ್ರಿ? ಹರ್ಷಿತ್ ಗೌಡ. ಓಕೆ, ಯಾವ ಊರು ನಿಮ್ಮದು? ನಮ್ಮದು ಚನ್ನರಾಯಪಟ್ಟಣ. ಓಕೆ, ಹೆಸರು? ಸರ್, ತಾವು ಏನು ಮಾಡ್ಕೊಂಡಿದ್ದೀರಾ? ಎಕ್ಸಿಕ್ಯೂಟಿವ್ ಆಫೀಸರು, ತಾಲೂಕು ಪಂಚಾಯತ್ ತಾಲೂಕು. ಹೌದಾ ಸರ್, ಈಗ ನೀವು ಕೆಂಚಮ್ಮನಹೊಸಕೋಟೆ ಇದು ತುಂಬ ಪುರಾತನವಾದ ಕೋಟೆಯನ್ನು ನೋಡ್ತಾ ಇದ್ದೀರಾ. ಇದನ್ನು ನೋಡಿದಾಗ ಇನ್ನು ಅಭಿವೃದ್ಧಿ ಪಥದಲ್ಲಿ ನಿಮ್ಮ ಹೆಜ್ಜೆ ಹೇಗೆ ಇಡ್ಬೋದು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅದನ್ನು ಒಂದು 2 ಮಾತಲ್ಲಿ ಹೇಳಿದ್ರೆ. ಸರ್, ಈಗ ಏನಾಗಿದೆ, ಹಿಂದೆ ಪುರಾತನ ಕಾಲದೆಲ್ಲವನ್ನು ನಾವು ಮರ್ತಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಸಹಾಯಕ ನಿರ್ದೇಶಕರು, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDO ಅವರು ಇಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇದನ್ನೊಂದು ಮಾದರಿಯಾಗಿ ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಜೀವನೋಪಾಯ ಯೋಜನೆಯಲ್ಲಿ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಇಲ್ಲಿ ಉದ್ಯಾನವನ ಮತ್ತು ಕಲ್ಯಾಣ ಅಭಿವೃದ್ಧಿ 2 ಕಾಮಗಾರಿಗಳು ತಗೊಂಡಿದ್ದೀವಿ. ಮುಂದೆ ಪೂರ್ತಿ ಇದನ್ನು ಲೆವೆಲ್ ಮಾಡಿ ಸುತ್ತ ವಾಕಿಂಗ್ ಪಾತ್ ಮಾಡಿ ಒಂದು ಪ್ರವಾಸಿ ತಾಣ